ಇದು ಕಡ್ತವ, ನೋಟ್ಬುಕ್ ತಗೊಂಡು ಇದು ಕರ್ದ ಕರ್ದ ಎಲ್ಲಾದರೂ ಯಾರ ಹೆಸರು ಇದೆಯಾ ನೋಡಿ. ಇಲ್ಲಿ ಬಾಡಪ್ಪ, ಅದು ನೋಟಪ್ಪ, ಅದು ವೇಳೆ ಸರ್ಕಾರಿ ಖುಷಿ, ಅವ್ರದ್ದು ಏನಿದೆ ನೋಡಿ, ಪ್ರತಿ ವೇಳೆ ಪ್ರತಿ ವೇಳೆ ಹಾಜರಿದ್ದವರು ಅಂದರೆ ಹಾಜರಿದ್ದವರು ಆ ಜಾಗದಲ್ಲಿ ಸಾಕ್ಷಿ. ಇದು ನಿಮಗೆ ಎಲ್ಲಾರು ಇದೆಯಾ? ಇಟ್ಸ್ ಎ ಗೌರ್ಮೆಂಟ್ ಜಮೀನು, ಸೆಟಲ್ಮೆಂಟ್ ಆಗೋಯ್ತು, ನಿಮಗೆ ಕೊಡ್ತೀನಿ. ಒಂಚೂರು ಪುಸ್ತಕ ಇದು ನೋಡಿ, ಗೋಮಾಳ ಅನ್ನೋದಕ್ಕೆಲ್ಲ ಸಾಕ್ಷಿ ಕೊಡ್ತಾ ಇದ್ದೀನಿ. ಇದು ಗೋಮಾಳ ಅನ್ನೋದಕ್ಕೆ ಸಾಕ್ಷಿ ಕೊಡ್ತಾ ಇದ್ದೀನಿ. ಗೋಮಾಳ ಇದು 4 ಜೆಲ್ ಆಗಿದೆ ಅಂತ. ಗೋಮಾಳ ಅಂತ AC DC ಅಪಿಲೇಟ್ ಟ್ರಿಬ್ಯುನಲಲ್ಲೆಲ್ಲ ಕೇಸ್ ನಡೆದಿದೆ. ಇದು ಗೋಮಾಳ ಅಂತೇಳಿ ಅಪಿಲೇಟ್ ಟ್ರಿಬ್ಯುನಲ್ ಕೇಸ್ ನಡೆದಿದೆ. ಆಮೇಲೆ ಇದು ಪಾಣಿ ಕೂಡ ಬದಲಾವಣೆ ಆಗಿಬಿಟ್ಟಿದೆ. ಇದಿದೆಯಲ್ಲ, ಇದು ಪಾಣಿ ಕೂಡ ಆಗಿದೆ. ಆ ಪಾಣಿನ ನಿಮ್ಗೆ ಇವಾಗ ತರಿಸ್ಕೊಡ್ತೀನಿ. ಗ್ರ್ಯಾಂಟ್ ಆಗಿ 5 ಜನಕ್ಕೆ ಗ್ರ್ಯಾಂಟ್ ಆಗಿ ಪಾಣಿ ಕೂಡ ಬಂದಿದೆ. ಈಗಲೂ ಪಾಣಿ ಇದೆ, ಲೇಟೆಸ್ಟ್ ಗೋಮಾಳ. ಅದರಲ್ಲಿ ಇವರು ಆ 60 years ಡಾಕ್ಯುಮೆಂಟ್ಸ್ ಮಾಡ್ದಂಗೆ ಇನ್ಸರ್ಟ್ ಮಾಡಿ ಅವ್ರಿಗೂ ಜಮೀನು ಇದು ಪೊಸಿಷನ್ ಖಾಲಿ ಮಾಡಿಸ್ಕೊಂಡು ಬೋಗಸ್ ಮಾಡಿರೋದು. ಇದರಲ್ಲಿ ಯಾರು ಡೈರೆಕ್ಟ್ ತಹಸೀಲ್ದಾರರು ಇನ್ವಾಲ್ವ್ ಆಗಿ ಮಾಡಿರೋದು. ಇನ್ನು ರಾಜಕಾರಣಿಗಳು ಯಾರ್ಯಾರು ಮಾಡಿದ್ದಾರೆ ಅಂತ ನಿಮ್ಗೆ ಹೇಳ್ಬೋದು. ಬಟ್ ಡಾಕ್ಯುಮೆಂಟಲ್ಲಿ ಅವ್ರು ಬರೋಲ್ಲ. ಸಿಗ್ನೇಚರ್ಗೆ ಸಗಲ ಹಾಕೊಂಡಿರೋದು ಇವರೇ. ವಂಶೋದಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೋಲಾರ. ಇಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಕಾಯಿಲೆಗಳಿಗೆ ಪರಿಹಾರ ಸಿಗುತ್ತದೆ. ಮೊಣಕಾಲು ನೋವು, ಬೆನ್ನು ನೋವು, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆ, ಜಾಯಿಂಟ್ ರೀಪ್ಲೇಸ್ಮೆಂಟ್ ರೀತಿಯ ಎಲ್ಲಾ ಮೂಳೆ ಸಂಬಂಧಿ ಚಿಕಿತ್ಸೆಗಳಿಗಾಗಿ ಸಂಪರ್ಕಿಸಿ 7270727770 ವಂಶೋದಯ ಆಸ್ಪತ್ರೆ ಕೋಲಾರ. ಕೋರ್ಟ್ ಕೂಡ ತಪ್ಪು ಮಾಹಿತಿ ಇವೆಲ್ಲ ಬಚ್ಚಿಟ್ಟು ಕೋರ್ಟ್ ಕೂಡ ತಪ್ಪು ಮಾಹಿತಿ ಕೊಟ್ಟು 16 ಎಕರೆ ಸುಮಾರು 60 crores to 70 crores ಆಗುತ್ತೆ. ಇಂಡಸ್ಟ್ರಿಯಲ್ ಶೆಡ್ ಮಾಡಲಿಕ್ಕೆ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಕೂಡ ಕೊಟ್ಟಿದ್ರು. ಅದನ್ನ ಹೋಗಿ ತಡೆದು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಪೂರ್ತಿ ನಾನು ಏನೇನು ಹೇಳಿದ್ದೀನೋ ಇಷ್ಟು ರೈಟಿಂಗಲ್ಲಿ ಕೊಡ್ತೀನಿ. ಯು ಶುಡ್ ಆ್ಯಕ್ಟ್ ಇಮಿಡಿಯೇಟ್ಲಿ. ಎಷ್ಟು ದಿನ ಮಾಡ್ತೀರ ಅಂತ ನಿಮ್ಮನ್ನು ಕೇಳ್ಕೊತೀನಿ. ನನಗೆ ಅಲ್ಲಿ ನಂಬಿಕೆ ಇಲ್ಲ ಮುಂದಕ್ಕೆ ಹೋಗೋಕ್ಕೆ. ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತ ನಾನು ರಾಜಕೀಯದ ಭಾಷಣ ಮಾಡೋಕ್ಕಾಗಲ್ಲ. ಇಲ್ಲಿ ವಿತ್ ಡಾಕ್ಯುಮೆಂಟ್ಸು ಇಲ್ಲಿ ಯಾರ್ಯಾರು ಕಲ್ಪ್ರಿಟ್ಸ್ ಇದ್ದಾರೆ ತೋರಿಸ್ತಾ ಇದ್ದೀನಿ. ಈ 16 ಎಕರೆಗೆ ಮಾತ್ರ ಸೀಮಿತ ಆಗಲಿಲ್ಲ ಇದು. ಇಡೀ ಮಾಲೂರಲ್ಲಿ 2.5 yearsಯಿಂದ ತಹಸೀಲ್ದಾರ್ ಅವರು 21 ಜನನ ಒಂದೇ ದಿನ ಚೇಂಜ್ ಮಾಡ್ತಾರೆ ಸ್ಟಾಫ್ನ. ಇವ್ರಿಗೆ ಯಾರ್ಯಾರು ನಕಲಿ ದಾಖಲೆಗಳು ಸೃಷ್ಟಿ ಮಾಡೋಕ್ಕೆ ಅವ್ರ ವ್ಯಾಪ್ತಿಗೆ ಬರಲ್ಲ. ಒಂದು ದಿನ 21 ಎಕರೆ ಮಾಡೋಕ್ಕೆ ಬರಲ್ಲ. ನಿಮಗೇನೋ ಗೊತ್ತಿಲ್ಲ, ನಾನು ಹೇಳ್ತಾ ಇದ್ದೀನಿ. ನನಗೆ ಇನ್ಫಾರ್ಮೇಷನ್ ಕಡಿಮೆ ಇದ್ದರೆ ನೀವು ಅದು ಕಾಂಪಿಟೆಂಟ್ ಅಥಾರಿಟಿ ನಿಮ್ಗೆ ಗೊತ್ತಾಗುತ್ತೆ. ಕರೆಕ್ಟಾಗಿ ಆಗ ಜಾಗಕ್ಕೆ ಹಾಕಿಸ್ಕೊಂಡು ನಾಚೋಳ್ಳಿ, 0/0 ಇಲ್ಲಿ ಶಿವಾರಪಟ್ಟಣ, ಉಂಗೇನಹಳ್ಳಿ, ಇನ್ನೂ ಇದು ಇನ್ನು ಕೆಲವು ಹೆಸರುಗಳು ಹೇಳಿದ್ರೆ ಅದನ್ನ ಕದ್ಬಿಡ್ತಾರೆ. ಈಗ ನೀವು ನಾಳೆ ಬರೋರಿದ್ದೀರಿ ಮಾಲೂರಿಗೆ, ಕರೆಕ್ಟಾಗಿ ನಾಳೆ ಬರ್ತೀರಾ? ನಾಳಿದ್ದು ಬರ್ತೀರಾ? ಆರಾಮಾಗಿ ಹೋಗಿ ಬನ್ನಿ. ನಾಳಿದ್ದೇ ಬನ್ನಿ. ನಾನು ಬಂದಾಗ ನಮಗೆ ಕೆಲವು ಸರ್ಟಿಫೈಡ್ ಡಾಕ್ಯುಮೆಂಟ್ಸ್ ನೀವು ಕೊಡಬೇಕು. ಇಲ್ಲಿ ಹೇಳಿದ್ರೆ ಕದ್ಬಿಡ್ತಾರೆ. ಈಗಲೂ ನೀವು ಅದನ್ನು ಸೆಕ್ಯೂರ್ ಮಾಡಿಲ್ಲ. ತಾಲೂಕು ಆಫೀಸ್ ರೆಕಾರ್ಡ್ ರೂಮ್ ಈ ಸ್ಟಿಲ್ ನಾಟ್ ಸೆಕ್ಯೂರ್ಡ್. ಯಾವಾಗ ಎಲ್ಲೆಲ್ಲಿ ಎದ್ದು ಕಟ್ಕೊಂಡೋಗಿರೋದು ಪ್ರೂಫ್ ಕೂಡ ನಾನು ಕೊಡ್ತೀನಿ, ಮೇಲಧಿಕಾರಿಗಳು ಕೊಡ್ತೀನಿ. ಯಾಕಂದರೆ ಸರ್ಟಿಫೈಡ್ ಡಾಕ್ಯುಮೆಂಟು ಇಲ್ಲಿದೆ, ತೊಗೊಂಡಿದ್ದೀವಿ ಒಂದು ಡೇಟ್ಗೆ. AC ಆಫೀಸಲ್ಲಿ ಇದ್ದೀರಿ ಅಂತ ನೀವು ಹೇಳ್ತೀವಿ. AC ಆಫೀಸಲ್ಲಿ ಇಲ್ಲ, ಅವತ್ತು ಅಲ್ಲೇ ಇದೆ, ಆಮೇಲೆ ಎತ್ಕೊಂಡೋಗಿರೋದು. ಈ 16 acresಗೆ ಸಂಬಂಧಪಟ್ಟಿದೆ. ಐ ಥಿಂಕ್ ದಿಸ್ ಈಸ್ ಮೋರ್ ದೆನ್ ಎನಫ್ ಅನಿಸುತ್ತೆ ಟು ಪ್ರೂವ್ ದಿಸ್ ಆಸ್ ಎ ಗೋಮಾಳ. ನಾನು ಮಾಡಿರೋದಲ್ಲ, ಎಲ್ಲ ನಿಮ್ಮ ಅಧಿಕಾರಿಗಳು ಕೇಸ್ ನಿಮ್ಮ ಮುಂದೆ ನಡೆದಿರೋದು ಗೋಮಾಳ ಟ್ರಾನ್ಸ್ಫರ್ ಇದು. ಟಿಲ್ ಡೇಟ್ ಅದು ಗೋಮಾಳನೇ. 61 ಸೆಟಲ್ಮೆಂಟ್ ಆಗಿದೆ. 71 ಅಲ್ಲ, 61 ಅಲ್ಲ ಮೇಡಮ್, 62 ಇದೆ ಅಂತ ಅಲ್ಲ. ನಿಮ್ಮ ಡಾಕ್ಯುಮೆಂಟ್ ಸ್ಕ್ಯಾನ್ಡ್ ಕಾಪಿ ಇಲ್ಲ ಸರ್, ಇದು ಆನಂತರ ಹಾಂ, ಇದು 61 62 ಅಲ್ಲ, ಇದು ಎದಿ ಡೇಟ್ ಸೆಟಲ್ಮೆಂಟ್ ಆಗಿರೋದು ಇದಲ್ವಾ? ಇದೆಲ್ಲ ಗೋಮಾಳ ಅಂತ ಅಪಿಲೇಟ್ ಟ್ರಿಬ್ಯುನಲ್ ತನಕ ಆಗಿರೋದು. ಆಮೇಲೆ ಪಾಣಿ ಕೂಡ ಆಗಿಬಿಟ್ಟಿದೆ ಗೋಮಾಳ ಸ್ಯಾಂಕ್ಷನ್ ಆಗಿ. ಪಾಣಿ ಕೂಡ ಇದು ನಿಮ್ಗೆ ಇದನ್ನು ಗೊತ್ತಿದೆಯಲ್ಲ. ಇದು ನೋಡಿ ಈ ಬೋಗಸ್ ದಾಖಲೆಗಳು ಮಾಡ್ತಾರೆ ಇವರು. ಇನ್ಸರ್ಟ್ ಮಾಡಿಬಿಟ್ಟು ಸಡನ್ನಾಗಿ ಹಂಗೆ ಇದು ಕೇಳ್ತಾರೆ, ಏನು ಸರ್ಟಿಫೈಡ್ ಕೇಳ್ತಾರೆ. ನಿಮ್ಮ ಕೆಲಸ ಮಾಡ್ತಾ ಇರ್ತಾರೆ ಮುನ್ಶೆಟ್ರು ಅಂತ ಯಾರೋ,
ಏನು ಆರ್ ಐ ಬಿ ಎನ್ ಆರ್ ಐ ಅವರು ಏನು ಬರ್ದಿದ್ದಾರೆ ನೋಡಿ ಇದ್ರ ಮೇಲೆ ಶಿರ್ಸಿದ್ದಾರೆ ಏನು ಸರ್ ಬರ್ದಿದ್ದಾರೆ ಒಂದು ಇದರಲ್ಲಿ ಒಂದು ಮಿಸ್ಟೇಕ್ ಇದು ವೈಟ್ ಶೀಟ್ ಇದೆ ಹೌದು ಆಮೇಲೆ ಬರೆದ್ರು ಅಂತ ಅನ್ಸುತ್ತೆ ಇದು 100 ಕಲರ್ 100% ಅವರೇ ಬರ್ದಿರೋದು ಅದ್ರ ಮೇಲೆ ಬರ್ದಿರೋದು ಅವ್ರಿಗೆ ಕೊಟ್ಟಿರೋದು ನಮ್ಮ ಹತ್ರ ಡಾಕ್ಯುಮೆಂಟ್ ಅಲ್ಲ ಅವ್ರನ್ನ ಕರೆಸಿ ಇನ್ವೆಸ್ಟಿಗೇಷನ್ ಮಾಡಿ ರೀಸೆಂಟ್ ಆಗಿ ಬರ್ದಂಗೆ ಇದು ಕಾಣಿಸುತ್ತೆ ಅಂದ್ರೆ ಬಾಲ್ ಪೆನ್ ಅಲ್ಲಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅರ್ಜಿ ಹಾಕಿದ್ರು ಹಾ ಜೆರಾಕ್ಸ್ ಮಾಡಿಸಿದ್ರು ಹಾ ಸಿರ್ಸ್ದಾರ್ ಹತ್ರ ಬಂತು ಸಿರ್ಸ್ದಾರ್ ಟ್ಯಾಲಿ ಮಾಡಿದ್ರು ಅವಾಗ ಸಿರ್ಸ್ದಾರ್ ಬರ್ದಿರೋದು. ಇವ್ರನ್ನ ಕರೆಸಿ ಏನಕ್ಕಪ್ಪ ಹಿಂಗ್ ಬರ್ದೆ ಅಂತ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರೆ ಸರ್ಟಿಫೈಡ್ ಕಾಪಿ ಬರ್ದಿರೋದು. ಇದು ಡೇಟ್ ಯಾವತ್ತು 14th ಅದಕ್ಕೂ ಕೊಡ್ತಾ ಇದ್ದೀನಿ ಸಂಕ್ರಾಂತಿ ಹಬ್ಬ ಆಮೇಲೆ ಇದು ಯಾವುದು ಬರೋದೇ ಇಲ್ಲ ಇಲ್ಲಿ ನನ್ನ ಪಡೆಯೋದು ಇನಾಮ್ ಡಿ ಅದನ್ನ ಅಬ್ಸರ್ವ್ ಮಾಡಿ 5ನೇ ಕ್ಲಾಸ್ ಹುಡುಗಂಗೆ ಗೊತ್ತಾಗುತ್ತಿದ್ದು ಬೋಗಸ್ಸು ತಿಂದಿದ್ದಾರೆ ಲೂಟಿ ಮಾಡಿದ್ದಾರೆ ಅಂತ ಇನ್ನು ಎಷ್ಟು ದಿನ ಕಾಯೋದು ನಾನು ಸಿಗ್ನೇಚರ್ ಜೆಲ್ ಪೆನ್ ಅಲ್ಲಿ ಮಾಡಿದ್ರು 6162 ಜೆಲ್ ಪೆನ್ ಇನ್ನು ನಿಮಗೆ ಕೊಡ್ತೀನಿ 102 ಎಕರೆ ಹೆಂಗೆ ಕೊಡ್ತೀನಿ ಅಂದರೆ ಇಡೀ ದೇಶ ನೋಡಂಗಾಗತ್ತೆ ಮಾಲೂರು ಫೈಲ್ಸ್ ದೇಶ ನೋಡಂಗಾಗತ್ತೆ ನಿಜ ಬರ್ದಿರೋದೊಂದು ಹೊಸದಾಗಿ ಬರ್ದಂಗೆ ಕಾಣಿಸ್ತದೆ ಮೇಡಮ್ ಇಷ್ಟು ಡಾಕ್ಯುಮೆಂಟ್ಗಳು ಹೊಸದಾಗಿ ಬರ್ದಂಗೆ ಕಾಣಿಸ್ತಲ್ವಾ ಅದೊಂದು ಮಾತ್ರ ಹೊಸದಾಗಿ ಬರ್ದಂಗೆ ಕಾಣಿಸ್ತದೆ ಅವ್ರು ಹೇಳಿದ್ ಬೇರೆ ಅದೇ ಬರ್ದಿರೋದು ಆದ್ರೆ ಬರ್ದಿರೋದು ನಿಜ ಮೇಡಮ್ ಅವ್ರಿಗೆ ಡೌಟ್ ಬಂದ್ಬಿಡುತ್ತೆ ಇವ್ರು ಇನ್ಸರ್ಟ್ ಮಾಡಿ ಇಷ್ಟು ವರ್ಷ ಇಲ್ದಿ ಡಾಕ್ಯುಮೆಂಟ್ ಅಂತ ಅವ್ರು ನನ್ನ ಮೇಲೆ ಏನಾದ್ರು ಬಂದ್ಬಿಡುತ್ತೆ ಅಂತ ಬರೀ ಒಂದು ಕಡೆ ಬರ್ದಿಲ್ಲ ಅವರು ಒಂದು ಕಡೆ ಬರ್ದಿಲ್ಲ ಪೇಜಲ್ಲೂ ಬರ್ದಿದ್ದಾರೆ ಇದು ನಮ್ಗೆ ಎಲ್ಲಿ ಸಿಕ್ತು ಅಂದ್ರೆ ನೋಡಿ ಈ ನೋಸ್ ಅವ್ರಿಗೆ ಗೊತ್ತಾಗುತ್ತೆ ಇದು ಬೋಗಸ್ ದಾಖಲೆ ಅಂತ ಇದು ನಮಗೆ ಎಲ್ಲಿ ಸಿಕ್ತು ಡಾಕ್ಯುಮೆಂಟ್ಸ್ ಅಂದ್ರೆ ನಾವು ಇಟ್ಕೊಂಡಿರೋದಲ್ಲ ಇವರೇ ಏನು ಮಾಡ್ತಾರೆ ಈ ಮಾರಕ್ಕೋಸ್ಕರ ಎತ್ಕೊಂಡು ಹೋಗ್ತಾರೆ ಏನು ಲೀಗಲ್ಗೆ ಅವಾಗ ಸಿಕ್ಕಿರೋ ದಾಖಲೆಗಳು ಇವೆಲ್ಲ ನಿಮ್ಗೆ ಸಿಗೋದೇ ಇಲ್ಲ ಈಗ ಎಲ್ಲ ಕದ್ಬಿಟ್ಟಿದ್ದಾರೆ ನೋಡಿ ಸರ್ ಅಡ್ರೆಸ್. ಪ್ರತಿ ಇದರಲ್ಲೂ ಬರ್ದಿದ್ದಾರೆ ಕರೆದು ಇನ್ವೆಸ್ಟಿಗೇಷನ್ ಮಾಡಿ ಯಾಕಪ್ಪ ಹಿಂಗೆ ಬರದೆ ಅಂತ ಈಗ ಅವ್ರು ಹೇಳಿದ್ರು ಅವ್ರ ಹ್ಯಾಂಡ್ ರೈಟಿಂಗು ಎಲ್ಲ ಸಿಗುತ್ತೆ ಬಟ್ ಇದೇ ಬೋಗಸ್ ಅಂತ ದೇಶಕ್ಕೆಲ್ಲ ಗೊತ್ತಲ್ಲ ಇನಾಮ್ ಡಿ ಸಿಲ್ ಸಾಗುವಳಿ ಬರೋದೇ ಇಲ್ವಲ್ಲ ಇನ್ನು ಇದನ್ನ ನೋಡೋಕೆ ಏನಕ್ಕೆ ಹೋಗ್ತೀರಿ ಇದೇ ಮುಗ್ದೋಯ್ತು ಇಸ್ ವಾಸ್ ಆನ್ ಹಾಲಿಡೇ ಸಂಕ್ರಾಂತಿ ಲಾಸ್ಟ್ ಟೈಮ್ ಹೇಳಿದ್ದೀನಿ ಸರ್. ಹೇಳಿದ್ದೀನಿ ಇನ್ನೂ ಒಂದ್ಸತಿ ಹೇಳ್ಬೇಕು ಏನೂ ಆಗ್ಲಿಲ್ವಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಆ್ಯಕ್ಟ್ ಆಗ್ಬೇಕಲ್ಲ ತಹಸೀಲ್ದಾರ್ಸು ಎಲ್ಲ ಆಫೀಸರ್ಸು ಅವ್ರವ್ರ ಬರ್ಕೊಂಡು ಹೊಟ್ಟೋದ್ರೆ ನನ್ನ ಮಗನಿಗೆ ವೈನ್ ಸ್ಟೋರು ನನ್ನ ಮಗನಿಗೆ ಬಂಡೆ ನನ್ನ ಮಗನಿಗೆ KIDB ಅದು ಡಾಕ್ಯುಮೆಂಟ್ ಇದೆ ನನ್ನ ಮಗನಿಗೆ ನಾನು ಮಾಡ್ಕೊಂಡಿದ್ದೀನಲ್ಲ ಲೀಗಲ್ ರೈಟ್ಸ್ ಇದೆ ಯಾರು ಬೇಕೋ ಮಾಡ್ಕೋಬೋದು ಈ ಜಾಗದಲ್ಲಿ ಕೂತ್ಕೊಂಡು ಮಾಡೋದು ತಪ್ಪಲ್ವಾ ಇಷ್ಟೆಲ್ಲ ಇವಾಗ ಬಡ್ಕೋತಾ ಇದ್ದೀವಿ ಏನೂ ಮಾಡದೆ ಸುಮ್ಮನೆ ಓಡಾಡ್ಕೊಂಡಿದ್ರೆ ಎಲ್ಲ ಪಾಣಿಗಳು ಮೇಡಮ್ Yes. ಹಾ ಇದೆಲ್ಲ ಹೊಸ ಪಾಣಿ. ಹೊಸ ಪಾಣಿ ಅಲ್ವಾ ಗೋಮಾಳ ಟ್ರಾನ್ಸ್ಫರ್ ಆಗಿರೋದು ಅದನ್ನೇ ಅದನ್ನ ಹೇಳಿದ್ದು. ಹೇಳ್ತೀವಿ ಈ ಗೋಮಾಳದಲ್ಲಿ ಇನಾಮ್ ಡಿ ಸಿ ಹೆಂಗ್ ಬರ್ತಾರೆ ಅಂತ ಇದೆಲ್ಲ ನಾನು ತಿದ್ದಕ್ಕಾಗಲ್ವಲ್ಲ ಮುನ್ಸೆಟ್ರ್ ತಿದ್ದಂಗೆ ಇಷ್ಟು ಪಾಣಿ ಇದ್ದಿ ಗೋಮಾಳ ಅಂತ ಇದ್ದಿ ಇದುವರೆಗೂ AC ಸಾಹೇಬ್ರಾಗಲಿ DC ಸಾಹೇಬ್ರಾಗಲಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ ಇನ್ನೂ ಕೂತ್ಕೊಂಡೇ ಇದ್ದಾರೆ ನಾವೇನು ಬಂದು ಗಲಾಟೆ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾ ಕೇಳಿದ್ರೆ ಕ್ರಮ ತಗೋತೀವಿ. ಯಾವ ತಗೊಳ್ಳೋದು ಮೇಡಮ್ ಎಷ್ಟು ದಿನ ಬೇಕು ಡೇ ಲೈಟ್ ರಾಬರಿ ಇಟ್ಸ್ ಎ ಡೇ ಲೈಟ್ ರಾಬರಿ ಬರೀ ಇಷ್ಟಕ್ಕೆ ಸೀಮಿತ ಆದರೆ ವೆಲ್ ಆ್ಯಂಡ್ ಗುಡ್ ಆಯಿತು ಒಂದೇನೋ ಪ್ರಕರಣ ಹಿಡಿದ್ವಿ ವಾಪಸ್ ಕೊಟ್ಟರು ಅಂತ ಹೋಗ್ಬೋದು ಇನ್ನೂ 112 ಎಕರೆ ಮಾಡ್ಕೊಂಡಿದ್ದಾರೆ ಅಂದರೆ ದೇಶ ಎಲ್ಲಿಗೆ ಹೋಗ್ತಾ ಇದೆ ಯಾರನ್ನು ಹೋಗಿ ಕೇಳೋದು ರಕ್ಷಕರೇ ಭಕ್ಷಕರು ನಾವು MLAಗಳು ನಾವು ರಾಜಕಾರಣಿಗಳು ಬ್ಯೂರೋಕ್ರಾಟ್ಸ್ ಎಲ್ಲ ಸೇರಿ ತಿಂದಾಕ್ಬಿಟ್ರೆ ದೇಶಕ್ಕೆ ಏನು ಉಳಿಯುತ್ತೆ 1 ಎಕರೆನೋ 2 ಎಕರೆನೋ ಆಗ್ಬಿಡ್ತದೆ ತಪ್ಪು ಅಂತ ಹೇಳ್ಬೋದು ಇದು ರಿಯಲ್ ಗ್ಯಾಂಗ್ ಇದು ಮಾಫಿಯಾ ರೌಡೀಸ್ ಅಂತಾರಲ್ಲ ಆ್ಯಂಟಿ ರೌಡಿ ಸ್ಕ್ವಾಡ್ ಮಾಡ್ದಂಗೆ ನೀವು
ಇವ್ರನ್ನ ಹಿಡಿದು ಬಲಿ ಹಾಕ್ಬೇಕು. ಒಂದು ದಿನ ಇವರು ಕೆಲಸದಲ್ಲಿ ಇರಬಾರ್ದು. ಒಂದು ದಿನ ಏನಾರು ಇವ್ರು ಮುಂದುವರೆದ್ರು ಇನ್ನೂ ಮಾಡ್ತಾ ಇದ್ದಾರೆ. ಈಗ ಇಷ್ಟೆಲ್ಲ ಆಗಿದೆಯಲ್ಲ, 112 ಎಕರೆ ಕೊಡ್ತೀನಿ ನಿಮಗೆ. ಇನ್ನು 48 ಎಕರ್ಸ್ ರೆಡಿ ಇದೆ. ಬೋಗಸ್ ದಾಖಲೆ ಮಾಡೋಕ್ಕೆ ಪೇಮೆಂಟ್ ತಗೊಂಡು ರೆಡಿ ಆಗಿದ್ದಾರೆ ಮಾಡಲಿಕ್ಕೆ. ಅದು ಕೊಡ್ತೀನಿ, ಅದು ಇಟ್ಕೊಂಡಿದ್ದೀನಿ. ಯಾವ ಹಂತದಲ್ಲಿದೆ, ಏನು ಮಾಡಕ್ಕೆ ಕೊಟ್ಟಿದ್ದಾರೆ, ಈಗೆಲ್ಲಿ ಆಫೀಸರ್ಸ್ ಇದಾರಲ್ಲ ಯಾರನ್ನ ಚೇಂಜ್ ಮಾಡಿ ಅಲ್ಲ ಹಾಕಬೇಕು ಎಲ್ಲ ಇಟ್ಸ್ ರಿಟರ್ನ್, ಎಲ್ಲ ರೆಡಿ ಮಾಡ್ಕೊಂಡು ಕೂತಿದ್ದಾರೆ. ಎಷ್ಟು ಇದ್ರ ಬೆಲೆ ಎಷ್ಟಾಗ್ಬೋದು ಮೇಡಮ್ ಅಂದಾಜು ಮಾಡಿ ನೀವು? ಮಾರ್ಕೆಟ್ ವ್ಯಾಲ್ಯೂ 400 to 500 crores. ಮೊನ್ನೆಲ್ಲ 200 ಕೋಟಿ 300 ಕೋಟಿ ಅಂತ ಹೇಳಿದೆ ನಾನು. ಇಟ್ಸ್ ಮೋರ್ ದೆನ್ ದಟ್. 400 to 500 crores ಏನು ಮಾಡಿದ್ದಾರೆ? ಎಲ್ಲಿ ಸಿಗುತ್ತೆ ಬಡವರಿಗೆ? ನೀವು ಏನು ಹುಟ್ಟು ಶ್ರೀಮಂತರಾಗಿ ಹುಟ್ಟಿಲ್ಲ, ನೀವು ಶೋಷಿತ ವರ್ಗದಿಂದ ಬಂದು ಕಷ್ಟಪಟ್ಟು ಈ ಜಾಗದಲ್ಲಿ ಕೂತಿದ್ದೀರಿ. ಆ ಜನಗಳಿಗೆ ಇನ್ನು 10 ವರ್ಷಕ್ಕೆ ಏನಾರು ಇದೆಯಾ? ಬಡವರಿಗೆ ಏನಾರು ಉಳಿತದ? ಏನಾಗುತ್ತೆ? ಗೋಮಾಳ ಮುಕ್ತ ಮಾಲೂರು, ಗೌರ್ಮೆಂಟ್ ಲ್ಯಾಂಡ್ ಮುಕ್ತ ಮಾಲೂರು ಆಗೋಗ್ತದೆ. ಬಿಟ್ರೆ ನನಗಿದ್ರಲ್ಲಿ ಯಾವುದು ರಾಜಕೀಯ ಹಿತಾಸಕ್ತಿ ಅಲ್ಲ. ತಿನ್ನೋದನ್ನ ನಿಲ್ಸಕ್ಕೆ ನೀವುಗಳು ಯಾಕೆ ಮಾಡಬೇಕಾಗಿತ್ತು? ಇಷ್ಟೊತ್ತಿಗೆ ನಾನು ಕೊಟ್ಟಿರೋದೆಲ್ಲ ನೋಡಿ ನಾನು ರೋಡಿಗೆ ಬೀಡಿ ಇಳಿಯೋದು, ಜೋರಾಗಿ ಬಡ್ಕೊಳ್ಳೋದು ಏನೂ ಮಾಡಲಿಲ್ಲ. ನೀವು ಯಾಕೆ ಮಾಡ್ತೀರಾ ಅಂತ ಎಷ್ಟು ದಿನದಿಂದ ಕಾಯ್ತಾ ಇದ್ದೀನಿ. ಕಟಾರಿಯಾ ಸಾಹೇಬ್ರಿಗೂ ತಿಳಿಸ್ತಿದ್ದೀನಿ, ಎಲ್ಲರಿಗೂ ತಿಳಿಸ್ತೀನಿ. ಇದರಲ್ಲಿ ರಾಜಿ ಆಗೋ ಚಾನ್ಸೇ ಇಲ್ಲ. ಎಲ್ಲ ಜಮೀನು ವಾಪಸ್ಸು ನೀವುಗಳು ತಗೊಳ್ಳಿ. ಇದುವರೆಗೂ ಏನು ಮಾಡಲಿಲ್ಲ ಅನ್ನೋದೇ ಬೇಜಾರು. ಹೋಗಿದೆ, ಎತ್ತಾ ಇದೆ, ಇಳಿಸ್ತಾ ಇದೆ. ನೋಡ್ರಿ, ನೀವು ಹೋಗಿದೆ ಅಂತ ಇದ್ದೀರಲ್ಲ, ಇವತ್ತು ರಿಜಿಸ್ಟರ್ ಆಗುತ್ತೆ. ಇಲ್ಲಿ ನೋಡಿ, ಇವತ್ತು ರಿಜಿಸ್ಟರ್ ಆಗುತ್ತೆ, ನಾಳಿದ್ದು ಪಾಣಿ, ಆಚೆ ನಾಳೆ ಚೇಂಜ್ ಆಫ್ ಲ್ಯಾಂಡ್ ಯೂಸ್, 1 ವಾರಕ್ಕೆ ಕನ್ವರ್ಷನ್. ಇಷ್ಟು ಫಾಸ್ಟಿಗೆಲ್ಲ ನೋಡಿದ್ದೀರಾ? ಹಂಗೆ ಸ್ಕ್ಯಾನಿಂಗ್. ನೀವು ಇನ್ನೂ ಎಸಿಗೆ ಹೋಗ್ತಾ ಇದೆ, 15 ದಿನ ಆಯಿತು. ಇಷ್ಟು ದಿನದಲ್ಲಿ ಮುಗ್ದೇ ಹೋಗ್ಬಿಟ್ಟಿದೆ. ಡಕಾಯಿತಿ ಮಾಡಿ ಮುಗ್ದೇ ಹೋಗಿದೆ. ಡೇ ಲೈಟ್ ರಾಬರಿ 15 ಡೇಸಲ್ಲಿ ಮುಗ್ದೋಗಿದೆ. ಇವತ್ತು ಸೇರ್ಪಡೆ, ನಾಳೆ ಹಂಗೆ ಪಾಣಿ ಮಾಡಿ ಎಲ್ಲ ಫಟ 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 ಚೇಂಜ್ ಆಫ್ ಲ್ಯಾಂಡ್ ಯೂಸ್, ಕನ್ವರ್ಷನ್. ನೀವು ಇನ್ನೂ ಹೋಗೋದ್ರಲ್ಲೇ ಇದ್ದೀರಿ. ಅವ್ರು ನಿಮ್ಮನ್ನು ಬಿಟ್ಟು ಹೊಟ್ಟೋಗಿರ್ತಾರೆ ಮುಂದಕ್ಕೆ. ದಿಸ್ ಹಸ್ ಆಲ್ ಹ್ಯಾಪನ್ಡ್ ವಿತ್ ದ ಸ್ಪ್ಯಾನ್ ಆಫ್ 15 days. I can specifically point out the dates when it was done, how it was planned. ಪ್ರತಿ ಒಂದು ಹೇಳ್ಬೋದು. ಇದಕ್ಕೆ ನನಗೆ ತೀರಾ ಕಡಿಮೆ ನಾಲೆಜ್ ಇದರಲ್ಲಿ. ಇದನ್ನು ಹುಡುಕ್ತಾ ಸ್ವಲ್ಪ ಕಲ್ತ್ಕೊಂಡು ನಿಮಗೆ ತಿಳಿಸ್ತಾ ಇದ್ದೀನಿ. ಇದರಲ್ಲಿ ಏನು ತಪ್ಪಿದ್ರೆ ಸರಿ ಮಾಡ್ಕೊಳ್ಳಿ. ನಾನೇನಾರ ತಪ್ಪು ಹೇಳಿದ್ರೆ ಪೂರ್ತಿ ಏನು ಕೇಳಂಗಿಲ್ಲ. ಈ ನಿಮಿಷ ಎಲ್ಲ ರೈಟಿಂಗಲ್ಲಿ ಕೊಡ್ತೀನಿ. ಯಾಕಂದರೆ ನಿಮ್ಗೆ ನಾನು ಲೆಟರ್ ಕೊಟ್ಟಿರೋದು ವಾಟ್ಸಪ್ಪಲ್ಲಿ ರೈಟಿಂಗಲ್ಲಿದೆ. ಪ್ರತಿಯೊಂದು ರೆಕಾರ್ಡ್ಗೆ ಹೋಗುತ್ತೆ. ಏನಕ್ಕೆ ಹೇಳಿದ್ರೆ ನಿಮ್ಮನ್ನು ಇಕ್ಕಟ್ಟು ಶಿಕ್ಷಕ ಸ್ಥಿತಿ ಅಲ್ಲ. ನೀವು ಏನು ಕೆಲಸ ಮಾಡಿದ್ದೀರಿ ನಮಗೂ ಇದೆ. ಬಟ್ ನಿಮ್ಮನ್ನು ಉಪಯೋಗಿಸ್ಕೊಂಡು ಬೇರೆಯವ್ರು ಮಾಡೋಕ್ಕೆ ಹೋಗ್ತಾರೆ. ನೀವು ಯಾರು ಈ 4 ಜನ ಈಲ್ಡ್ ಆಗಬೇಡಿ. ಪ್ಲೀಸ್ ರೈಟ್ ಇಟ್ ಡೌನ್. ಬಾಯಲ್ಲಿ ಏನು ಹೇಳ್ಬೇಡಿ, ಮೈಕ್ವಿಕ್ವಾಗಿ ಏನು ಹೇಳಕ್ಕೆ ಹೋಗ್ಬೇಡಿ. ನಿಮ್ಮ ಗಮನಕ್ಕೆ ಬಂದಿದೆ, ಇಷ್ಟೆಲ್ಲ ಲೋಪದೋಷಗಳು ಬಂದಿದೆ, ಸೀರಿಯಸ್ ಆಗಿ ಗೌರ್ಮೆಂಟ್ಗೆ ವಶಪಡಿಸ್ಕೊಳ್ರಿ ಅಂತ ನೀವು ಬರೆದ್ಬಿಡಿ. ಇದರಲ್ಲಿ ನಿಜಾಂಶ ಇದ್ದರೆ. ಸುಮ್ಮನೆ ಇಟ್ಕೊಂಡು ನೀವೇನಾರ ಡಿಲೇ ಮಾಡೋಕ್ಕೆ ಹೋದರೆ ಎಲ್ಲ ಓನರ್ಸ್ ನಿಮ್ಮ ಮೇಲೆ ಬರುತ್ತೆ. ಈಗ ತಪ್ಪಿಸ್ಕೊಳ್ಳೋಕ್ಕೆ ನಿಮ್ಮ ಮೇಲೆ ಹಾಕಿರೋದೆಲ್ಲರೂ ವೇಗಾಗಿ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಇಲ್ಲದೆ ತಾಲೂಕೆಲ್ಲ ಹುಡುಕ್ರಿ ಅಂದರೆ ಆಗುತ್ತಾ? ಸಾಧ್ಯನಾ? ಹುಡುಕ್ತೀರಿ ನೀವು? ಆಗ್ತದ? 4 ಜನ ಕಳ್ಳರನ್ನ, ಅಷ್ಟು ದೊಡ್ಡ ಕಳ್ಳರ ಗ್ಯಾಂಗ್ನ? ಇದರಲ್ಲಿ ಜಾಸ್ತಿ ಇನ್ವಾಲ್ವ್ಮೆಂಟ್ ಇದೆ. ಪ್ರತಿಯೊಂದು ಎಳೆಯಾಗಿ ಕೊಡ್ತೀನಿ. ಇಫ್ ಯು ಆರ್ ವೆರಿ ಸೀರಿಯಸ್ ಇನ್ ದಿಸ್, ನೀವು ಇದನ್ನು ಕಂಟಿನ್ಯೂ ಮಾಡ್ತೀನಿ, ಇದು ಚಾಲೆಂಜಿಂಗ್ ಜಾಬು, ನಾನು ಈ 100 ಎಕರೆನೂ ಬಿಡಲ್ಲ ಅಂತ ನೀವು ಹೇಳಿರಿ ನನಗೆ, ಪ್ರತಿಯೊಂದು ನಿಮಗೆ ಕೊಡ್ತೀನಿ. ನಾನು ಬೆಂಗಳೂರಿಗೆ ಹೋಗೋದೇ ಇಲ್ಲ. ನಿಮಗೆ ಒತ್ತಡಗಳೇನಾರ ಬಂದರೆ ನಾನು ಬೆಂಗಳೂರಿಗೆ ಹೋಗಲೇಬೇಕಾಗ್ತದೆ. ವಿದಿನ್ ಇಟ್.